ಮಳೆ ಬರುವಾಗ ಚಹಾ ಪಕೋಡ ತಿನ್ನುವವರು ಈ ವಿಡಿಯೋನ ನೋಡಲೇಬೇಕು. ತಂಪಾದ ವಾತಾವರಣದಲ್ಲಿ ಬಿಸಿಯಾಗಿರುವ ಪಾನೀಯ ತಿಂಡಿಗಳನ್ನು ತಿನ್ನುವ ಹಂಬಲ ನಮ್ಮಲ್ಲಿ ಬಹಳಷ್ಟು ಜನರಲ್ಲಿದೆ. ಹಾಗಂತ ನೀವು ಚಹಾ ಕಾಫಿ ಹಾಗೂ ಪಕೋಡವನ್ನ ತಿನ್ನುವ ತಪ್ಪು ಮಾಡಿದ್ದೀರಾ? ಇದು ನಾಲಿಗೆಗೆ ರುಚಿ ನೀಡಿದ್ರೂ ಆರೋಗ್ಯಕ್ಕೆ ಹಾನಿಕರವಾಗಿದೆ. ಮಳೆ ಬರುವಾಗ ಪ್ರತಿಯೊಬ್ಬರಿಗೂ ಬಿಸಿ ಬಿಸಿ ಚಹಾ ಅಥವಾ ಕಾಫಿ ಅದರ ಜೊತೆ ಬಜ್ಜಿ ತಿನ್ಬೇಕೆನ್ನುವ ಬಯಕೆ ಆಗೋದು ಸಹಜ. ಮಳೆಯ ಚಳಿಗೆ ಮೈಯನ್ನ ಬಿಸಿಯಾಗಿಸಲು ಚಹಾ, ಬಜ್ಜಿ, ಪಕೋಡ ಸಹಾಯ ಮಾಡುತ್ತದೆ. ಇದು ನಮ್ಮ ನಾಲಿಗೆಗೆ ಎಷ್ಟು ರುಚಿಯನ್ನ ನೀಡುತ್ತದೋ ಆರೋಗ್ಯಕ್ಕೂ ಅಷ್ಟೇ ಹಾನಿಕರವಾಗಿದೆ ಎನ್ನುವುದನ್ನ ನೀವು ತಿಳಿಯಲೇಬೇಕು. ಮಾನ್ಸೂನ್ ನಲ್ಲಿ ಚಹಾ ಮತ್ತು ಪಕೋಡಗಳು ಅತಿಯಾದ ಸೇವನೆಯು ನಿಮ್ಮ ಆರೋಗ್ಯದ ಮೇಲೆ ಕೀಟ ಪರಿಣಾಮ ಬೀರುತ್ತದೆ. ಚಹಾದಲ್ಲಿರುವ ಕೆಫೆನ್ ದೇಹದಲ್ಲಿನ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ. ನೀವು ಅತಿಯಾದ ಚಹಾ ಅಥವಾ ಕಾಫಿಯನ್ನ ಕುಡಿಯುತ್ತಿದ್ರೆ ಅದು ನಿರ್ಜೀಕರಣಕ್ಕೆ ಕಾರಣವಾಗುತ್ತದೆ. ಅಲ್ಲದೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಪದೇ ಪದೇ ಚಹಾ ಕುಡಿಯೋದ್ರಿಂದ ಆಮ್ಲೀಯತೆ ಹೆಚ್ಚಾಗಬಹುದು. ಇದು ಮಳೆಗಾಲದಲ್ಲಿ ಇನ್ನಷ್ಟು ತೊಂದರೆಯನ್ನ ಉಂಟು ಮಾಡುತ್ತದೆ. ಮನೆಯಲ್ಲಿ ಅಥವಾ ಹೋಟೆಲ್ನಲ್ಲಿ ಪಕೋಡಗಳನ್ನ ಒಂದೇ ಎಣ್ಣೆಯಲ್ಲಿ ಹಲವಾರು ಬಾರಿ ಕರಿಯುತ್ತಾರೆ. ಇದು ಅದರಲ್ಲಿ ಟ್ರಾನ್ಸ್ ಕೊಬ್ಬನ್ನ ಹೆಚ್ಚಿಸುತ್ತದೆ. ಈ ಟ್ರಾನ್ಸ್ ಕೊಬ್ಬು ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸುವ ಮೂಲಕ ಹೃದಯ ಕಾಯಿಲೆಗಳು ಅಪಾಯವನ್ನ ಹೆಚ್ಚಿಸುತ್ತದೆ. ರಸ್ತೆಯ ಬದಿಯಲ್ಲಿ ಅಥವಾ ತೆರೆದ ಸ್ಥಳದಲ್ಲಿ ಹುರಿದ ಪಕೋಡಗಳನ್ನ ತಿನ್ನುವುದರಿಂದ ಆಹಾರ ವಿಷ, ಅತಿಸಾರ ಮತ್ತು ಇತರ ಸೋಂಕುಗಳು ಅಪಾಯ ಹೆಚ್ಚಾಗುತ್ತದೆ. ಎಣ್ಣೆ ಮತ್ತು ಕಾರ್ಬೋಹೈಡ್ರೇಟ್ಗಳಲ್ಲಿ ಸಮೃದ್ಧವಾಗಿರುವ ಪಕೋಡಗಳು ದೇಹದಲ್ಲಿ ಕೊಬ್ಬನ್ನ ಸಂಗ್ರಹಿಸುತ್ತವೆ. ಇದು ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ ಮತ್ತು ದೇಹವು ಆಯಾಸವನ್ನ ಅನುಭವಿಸುತ್ತದೆ. ಚಹಾದಲ್ಲಿ ಹೆಚ್ಚುವರಿ ಸಕ್ಕರೆ ಕೂಡ ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ. ಚಹಾದ ಬದಲಿಗೆ ಗಿಡಮೂಲಿಕೆ ಚಹಾ ಅಥವಾ ಗ್ರೀನ್ ಟೀಯನ್ನ ಆರಿಸಿಕೊಳ್ಳಿ. ಡೀಪ್ ಫ್ರೈಡ್ ಬದಲಿಗೆ ತವಾ ಫ್ರೈ ಅಥವಾ ಏರ್ ಫ್ರೈನಲ್ಲಿ ಹುರಿದು ಅಥವಾ ಗ್ರಿಲ್ ಮಾಡಿದ ತಿಂಡಿಗಳನ್ನು ಸೇವಿಸಿ. ಋತುಮಾನದ ಹಣ್ಣುಗಳು, ಹುರಿದ ಕಡಲೆ ಅಥವಾ ಹೆಸರು ಬೇಳೆ ಇಂತಹ ಕಾಳುಗಳನ್ನು ಸೇವಿಸೋದು, ಆರೋಗ್ಯಕರ ತಿಂಡಿಗಳನ್ನು ಸೇವಿಸಬೇಕು.